ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ನನ್ನ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನನ್ನ ಪ್ರೀವಿಯಸ್ ವೀಡಿಯೋಸ್ಗಳಲ್ಲಿ ನಾನು KVL KCLಗೆ ಸಂಬಂಧಪಟ್ಟಾಗೆ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡಿದ್ದೀನಿ. ಅದೇ ರೀತಿ ಈ ವಿಡಿಯೋಲು ಕೂಡ ನಾನು KCLಗೆ ಸಂಬಂಧಪಟ್ಟಾಗೆ ಒಂದು ವಿಡಿಯೋನ ಸಾಲ್ವ್ ಮಾಡ್ತಾ ಇದ್ದೀನಿ, ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ಯಾರಾದರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಮುಂದಿನ ಎಲ್ಲ ವೀಡಿಯೋಸ್ಗಳಿಗೆ ನೋಟಿಫಿಕೇಷನ್ ಸಿಗುತ್ತೆ ತಮಗೆ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಹಾಗೆಯೇ ಈ ವಿಡಿಯೋನ ತಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಅವರು ಕೂಡ ಹೆಲ್ಪ್ ಆಗುತ್ತೆ. ಸ್ನೇಹಿತರೆ, ನೋಡೋಣ ಏನಿದೆ ಈ ವಿಡಿಯೋಲಿ. ಡಿಟರ್ಮೈನ್ ದ ಕರೆಂಟ್ ಥ್ರೂ ಇಂಡಕ್ಟರ್, ಅಂದರೆ ಇದು RLC ಸರ್ಕ್ಯೂಟ್. ನೋಡಿ, ಇಲ್ಲಿ ಒಂದು ಇಂಡಕ್ಟರ್ ಇದೆ, ಇಲ್ಲಿ ಒಂದು ರೆಸಿಸ್ಟರ್ ಇದೆ, ಆಮೇಲೆ ಕೆಪಾಸಿಟರ್ ಇದೆ. ಸೊ ಡಿಟರ್ಮೈನ್ ದ ಕರೆಂಟ್ ಥ್ರೂ ಇಂಡಕ್ಟರ್ ಯೂಸಿಂಗ್ ನೋಡಲ್ ಅನಾಲಿಸಿಸ್. ನೋಡಲ್ ಅನಾಲಿಸಿಸ್ ಅಂದರೆ KCL ಅನ್ನು ಯೂಸ್ ಮಾಡಿಕೊಂಡು ಈ ಇಂಡಕ್ಟರ್ ಮುಖಾಂತರ ಎಷ್ಟು ಕರೆಂಟ್ ಫ್ಲೋ ಆಗ್ತಾ ಇದೆ ಅನ್ನೋದನ್ನು ನೋಡಬೇಕಾಗುತ್ತೆ ಸ್ನೇಹಿತರೆ. ಅದನ್ನು ನಾವು ಕಂಡುಹಿಡಬೇಕು. ನೋಡೋಣ ಹಾಗಾದರೆ ಸ್ನೇಹಿತರೆ, ಯಾವ ರೀತಿ ನಾವು KCL ಅನ್ನು ಯೂಸ್ ಮಾಡ್ಕೋಬೋದು. ಇಲ್ಲೇನಾಗುತ್ತೆ, KCL ಅನ್ನು ಅಪ್ಲೈ ಮಾಡೋಕ್ಕಿಂತ ಮುಂಚೆ ಮೊದಲು ನೋಡ್ಗಳು ಯಾವುವು ಅಂತ ನಾವು ಡಿಸೈಡ್ ಮಾಡಬೇಕು. ಇಲ್ಲೊಂದು ನೋಡಿದೆ, ಇಲ್ಲೊಂದು ನೋಡಿದೆ, ಇಲ್ಲೊಂದು ನೋಡಿದೆ, ಇಲ್ಲೊಂದು ನೋಡಿದೆ. ಈ ಎರಡೂ ನೋಡ್ಗಳನ್ನು ನಾವು ಅನಾಲಿಸಿಸ್ಗೆ ಕನ್ಸಿಡರ್ ಮಾಡಲ್ಲ, ಬಿಕಾಸ್ ಗ್ರೌಂಡ್ಗೆ ಕನೆಕ್ಟ್ ಆಗಿರ್ತವೆ. ಹೀಗಾಗಿ ಈ ಎರಡೂ ನೋಡ್ಗಳನ್ನು ನಾವು ಅನಾಲಿಸಿಸ್ಗೆ ಕನ್ಸಿಡರ್ ಮಾಡಲ್ಲ. ಸೊ ಇದೊಂದು ನೋಡ್, ಲೆಟ್ ಅಸ್ ಟೇಕ್ V1 ಅಂತ ತಗೊಳ್ಳೋಣ, ಇದನ್ನು V2 ಅಂತ ತಗೊಳ್ಳೋಣ. ಇವಾಗ ಈ ಎರಡೂ ನೋಡ್ಗಳಿಗೆ ನಾವು KCL ಅನ್ನು ಅಪ್ಲೈ ಮಾಡಬೇಕು. KCL ಅನ್ನು ಅಪ್ಲೈ ಮಾಡೋಕ್ಕಿಂತ ಮುಂಚೆ ಈ ನೋಡ್ಗೆ ಕರೆಂಟ್ ಯಾವ್ಯಾವ ಫ್ಲೋ ಆಗ್ತಾ ಇದ್ವಿ, ಅಥವಾ ಈ ನೋಡಿಂದ ಕರೆಂಟ್ ಹೋಗ್ತಾ ಇದೆ ಹೊರಗಡೆ, ನೋಡ್ಗೆ ಕರೆಂಟ್ ಯಾವ್ದು ಫ್ಲೋ ಆಗ್ತಾ ಇದೆ ಅನ್ನೋದನ್ನು ನಾವು ಮೊದಲು ಮಾರ್ಕ್ ಮಾಡ್ಕೋಬೇಕು. ಹಾಗಾಗಿ ಕರೆಂಟ್ ಡೈರೆಕ್ಷನ್ಸನ್ನು ತೊಗೊಂಡ್ಬಿಡೋಣ. ಇಲ್ಲಿ ಕರೆಂಟ್ ಫ್ಲೋ ಆಗ್ತಾ ಇದೆ, ಇಲ್ಲಿ ಕರೆಂಟ್ ಈ ರೀತಿ ಬಂದು ಇಲ್ಲಿಗೆ ಬರ್ತಾ ಇದೆ. ಸೊ ಇಲ್ಲಿ ಒಂದು ಕರೆಂಟ್ ತೊಗೊಳ್ಳೋಣ, ಇನ್ಕಮಿಂಗ್ ಕರೆಂಟ್ ತೊಗೊಳ್ಳೋಣ, ಅದನ್ನು I1 ಅಂತ ತೊಗೊಳ್ಳೋಣ. ಈ ನೋಡಿಗೆ ಕರೆಂಟ್ I1 ಒಳಗಡೆ ಬರ್ತಾ ಇದೆ, ಈ ನೋಡಿಂದ ಕರೆಂಟ್ ಹೊರಗಡೆ ಹೋಗ್ತಾ ಇದೆ, I2 ಅಂತ ತೊಗೊಳ್ಳೋಣ, I3 ಅಂತ ಈ ರೀತಿ ತೊಗೊಳ್ಳೋಣ. 3 ಕರೆಂಟ್ಗಳನ್ನು ತೊಗೊಳ್ಳೋಣ. ಸೊ ಲೆಟ್ ಅಸ್ ಟೇಕ್ I1 ಈಸ್ ಇನ್ಕಮಿಂಗ್ ಕರೆಂಟ್, I2 ಮತ್ತು I3ನ ಔಟ್ ಗೋಯಿಂಗ್ ಕರೆಂಟ್ ಆಗಿ ತೊಗೊಳ್ಳೋಣ. ಅದೇ ರೀತಿ ಈ ನೋಡ್ ಕನ್ಸಿಡರ್ ಮಾಡಿದಾಗ ನೋಡಿ, ಈ ನೋಡ್ಗೆ I2 ಇನ್ಕಮಿಂಗ್ ಕರೆಂಟ್ ಆಗುತ್ತೆ. I2 ಈಸ್ ಇನ್ಕಮಿಂಗ್ ಕರೆಂಟ್. ಸೊ ಇಲ್ಲೊಂದು ಕರೆಂಟ್ ತೊಗೊಳ್ಳೋಣ, I4, ಆ್ಯಂಡ್ ಈ ರೀತಿ ಔಟ್ ಗೋಯಿಂಗ್ ಕರೆಂಟ್ I5. ಇಲ್ಲಿ I1 ಇನ್ಕಮಿಂಗ್ ಕರೆಂಟ್, I2 I3 ಔಟ್ ಗೋಯಿಂಗ್ ಕರೆಂಟ್ ಫಾರ್ ನೋಡ್ 1. ಫಾರ್ ನೋಡ್ 2 ಇಟ್ ಈಸ್ I2 ಇನ್ಕಮಿಂಗ್ ಕರೆಂಟ್, I4 I5 ಔಟ್ ಗೋಯಿಂಗ್ ಕರೆಂಟ್. ಇವಾಗ KCL ಅಪ್ಲೈ ಮಾಡ್ತಾ ಹೋಗೋಣ. ಇಲ್ಲಿ KCL ಅಂದರೆ ಏನು? ವಾಟ್ ಇಸ್ KCL? KCL ಅಂದರೆ ಸಮ್ ಆಫ್ ಆಲ್ ಇನ್ಕಮಿಂಗ್ ಕರೆಂಟ್ಸ್ ಆ್ಯಂಡ್ ಔಟ್ ಗೋಯಿಂಗ್ ಕರೆಂಟ್ಸ್ ಈಸ್ ಈಕ್ವಲ್ ಟು 0. ಇದೇ KCL ಹೇಳುತ್ತೆ. ಎಲ್ಲ ಇನ್ಕಮಿಂಗ್ ಕರೆಂಟು ಮತ್ತು ಔಟ್ ಗೋಯಿಂಗ್ ಕರೆಂಟ್ಗಳನ್ನು ಸಮ್ ಮಾಡಿದಾಗ ಟೋಟಲ್ ವ್ಯಾಲ್ಯೂ 0 ಬರುತ್ತೆ. ಅದೇ KCL ಹೇಳುತ್ತೆ. ಇಲ್ಲಿ ನಾವು ಇನ್ಕಮಿಂಗ್ ಕರೆಂಟನ್ನು ಯಾವ ರೀತಿ ತೊಗೋತೀವಿ? ವಿಲ್ ಟೇಕ್ ಇನ್ಕಮಿಂಗ್ ಕರೆಂಟ್ ಆ್ಯಸ್, ಇನ್ಕಮಿಂಗ್ ಕರೆಂಟನ್ನು ನೆಗೆಟಿವ್ ಆಗಿ ತೊಗೋಬೇಕು, ಔಟ್ ಗೋಯಿಂಗ್ ಕರೆಂಟನ್ನು ಪಾಸಿಟಿವ್ ಆಗಿ ತೊಗೋಬೇಕು. ಸೊ ದಿಸ್ ಇಸ್ ದ ರೂಲ್ ದಟ್ ವಿ ಫಾಲೋ. ಇನ್ಕಮಿಂಗ್ ಕರೆಂಟನ್ನು ನೆಗೆಟಿವ್ ಆಗಿ ತೊಗೋತೀವಿ, ಔಟ್ ಗೋಯಿಂಗ್ ಕರೆಂಟನ್ನು ಪಾಸಿಟಿವ್ ಆಗಿ ತೊಗೋತೀವಿ. ಇವಾಗ ಅಪ್ಲೈಯಿಂಗ್ ಈ ನೋಡ್ಗೆ KCL ಅನ್ನು ಅಪ್ಲೈ ಮಾಡೋಣ. ಅಪ್ಲೈಯಿಂಗ್ KCL at ನೋಡ್ V1ಗೆ KCL ಅಪ್ಲೈ ಮಾಡಿದ್ರೆ ಏನಾಗುತ್ತೆ? ಇನ್ಕಮಿಂಗ್ ಕರೆಂಟ್ ಏನಿದೆ I1, ಅದನ್ನು ನೆಗೆಟಿವ್ ತೊಗೋತೀನಿ, -I1. ಔಟ್ ಗೋಯಿಂಗ್ ಕರೆಂಟ್ ಏನು I2, ಆಮೇಲೆ ಇನ್ನೊಂದು ಔಟ್ ಗೋಯಿಂಗ್ ಕರೆಂಟ್ ಏನು I3. ಸೊ ದಿಸ್ ಈಸ್ ಈಕ್ವಲ್ ಟು 0. ಇದೇ ಅಲ್ವಾ KCL ಹೇಳೋದು? ಸಮ್ ಆಫ್ ಆಲ್ ಇನ್ಕಮಿಂಗ್ ಕರೆಂಟ್ಸ್ ಆ್ಯಂಡ್ ಔಟ್ ಗೋಯಿಂಗ್ ಕರೆಂಟ್ಸ್ ಈಸ್ ಈಕ್ವಲ್ ಟು 0. ದಟ್ ಈಸ್ ವಾಟ್ ಈಸ್ ಯುವರ್ KCL. ಸೊ ಇವಾಗ I1 ಅಂತ ತೊಗೊಂಡಿದ್ವಿ, -I1 ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ. ಮೈನಸ್ ಆಫ್ ವಾಟ್ ಈಸ್ I1 ನೋಡಿ. ಸೊ ಇಲ್ಲಿ ಕರೆಂಟ್ ಇದು ಏನು ಫ್ಲೋ ಆಗ್ತಾ ಇದೆಯಲ್ಲ, ಅದೇ ಕರೆಂಟ್ ಇಲ್ಲಿ ಫ್ಲೋ ಆಗ್ತಾ ಇದೆ. ಸೊ ದಿಸ್ ಈಸ್ ಈಕ್ವಲ್ ಟು ದಿಸ್. I1 ಈಸ್ ಈಕ್ವಲ್ ಟು 10 at an angle of 0 ಪ್ಲಸ್ ವಾಟ್ ಈಸ್ I2 ನಮಗೆ ಗೊತ್ತಿರೋ ಹಾಗೆ ವಾಟ್ ಈಸ್ I ಈಸ್ ಈಕ್ವಲ್ ಟು V/R. ಕರೆಕ್ಟ್? ಸೊ ಇಲ್ಲಿ I2 ಇಲ್ಲಿ ಫ್ಲೋ ಆಗ್ತಾ ಇದೆ, ಈ ಎರಡು ನೋಡ್ಗಳ ಮಧ್ಯೆ I2 ಫ್ಲೋ ಆಗ್ತಾ ಇದೆ. ಹಾಗಾದರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಿಟ್ವೀನ್ V1 ಆ್ಯಂಡ್ V2ನ ತಗೋಬೇಕು ನಾವು. ಈ ಎರಡೂ ಪಾಯಿಂಟ್ಗಳ ಮಧ್ಯೆ ಇರೋ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಡಿವೈಡೆಡ್ ಬೈ ಈ ರೆಸಿಸ್ಟೆನ್ಸ್ ಮಾಡಿದರೆ ನಮಗೆ ಏನು ಸಿಗುತ್ತೆ? ನಮಗೆ I2 ಕರೆಂಟ್ ಸಿಗುತ್ತೆ. ದಟ್ ಈಸ್ V1 ಮೈನಸ್ V2 divided by V1 minus V2 divided by J5. That is our I2 plus what is I3? I3 is V1 minus 0. ನೋಡಿ, V1 minus 0. ಈ ಪಾಯಿಂಟಲ್ಲಿ ವೋಲ್ಟೇಜ್ 0 ಇರೋದು. ಇಲ್ಲಿ V1 minus 0 divided by 1 ohm will give us I3. That is V1 minus 0 by 1 because 1 ohm is equal to 0. ಕರೆಕ್ಟ್? ಸೊ ಇವಾಗ ಇವನ್ನ ಸಪ್ರೇಟ್ ಮಾಡ್ಕೊಂಡು ಬಿಡೋಣ. -10 ohm at an angle of 0 ಪ್ಲಸ್ ಇದನ್ನು ಸಪ್ರೇಟ್ ತೊಗೋತೀನಿ, 1/J5V1 ಮೈನಸ್ 1/J5V2 ಪ್ಲಸ್ V1 ವಿಲ್ ಗಿವ್ ಅಸ್ 0. ಇವಾಗ V1 ಟರ್ಮ್ಸ್ಗಳನ್ನು V1 ಕಾಮನ್ ತೊಗೊಂಡು ಇವೆರಡು ಟರ್ಮ್ಗಳನ್ನು ಒಟ್ಟಿಗೆ ತೊಗೊಳ್ಳೋಣ. ಇದನ್ನು ಸಪ್ರೇಟ್ ತೊಗೊಳ್ಳೋಣ, ಇದನ್ನು ಈ ಕಡೆ ಶಿಫ್ಟ್ ಮಾಡೋಣ. ಸೊ -10 ಇದ್ದದ್ದು ಈ ಕಡೆ ಬಂದರೆ ಏನಾಗುತ್ತೆ? +10 ಆಗುತ್ತೆ. ಸೊ ಲೆಟ್ ಅಸ್ ಟೇಕ್ 1
ಇಲ್ಲಿಂದ ನಾನು 1 ಪ್ಲಸ್ J5 ತೊಗೋತೀನಿ, ಪ್ಲಸ್ ಇಲ್ಲಿಂದ 1 ಕಾಮನ್ ತೊಗೋತೀನಿ, V1 ಆಯಿತು, ಮೈನಸ್ 1/J5 V2 ಈಸ್ ಈಕ್ವಲ್ ಟು 10 at an angle of 0. ಇವಾಗ ಈ ಇಕ್ವೇಷನ್ ನೋಡಿದರೆ ನಮಗೇನು ಅನಿಸುತ್ತೆ, ಇವೆರಡೂ ಟರ್ಮ್ಗಳು ರೆಕ್ಟ್ಯಾಂಗ್ಯುಲರ್ ಫಾರ್ಮಲ್ ಇದ್ದಾವೆ, ಇದು ಆ್ಯಂಗ್ಯುಲರ್ ಫಾರ್ಮಲ್ ಇದೆ, ಪೋಲಾರ್ ಫಾರ್ಮಲ್ ಇದೆ. ಸೊ ನಾವು ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡಬೇಕಾದ್ರೆ ಎಲ್ಲ ಟರ್ಮ್ಸ್ಗಳು ಪೋಲಾರ್ ಫಾರ್ಮಲ್ಲಿ ಇಟ್ಕೊಂಡ್ಬಿಡೋಣ. ಹಾಗೆ ನೋಡಿ, ಈ ಆ್ಯಂಗ್ಯುಲರ್ ಟು ಪೋಲಾರ್ ಫಾರ್ಮ್ ಮತ್ತು ಪೋಲಾರ್ ಫಾರ್ಮ್ ಟು ಆ್ಯಂಗ್ಯುಲರ್ ಫಾರ್ಮ್ಗೆ ಕನ್ವರ್ಟ್ ಮಾಡೋಕ್ಕೆ ನಾನು ಒಂದು ವಿಡಿಯೋನ ಮಾಡಿದ್ದೀನಿ, ಸಪ್ರೇಟ್ ವಿಡಿಯೋ, ಕ್ಯಾಲ್ಸಿಯಲ್ಲಿ ಯಾವ ರೀತಿ ಅದನ್ನು ನಾವು ಕನ್ವರ್ಟ್ ಮಾಡಬೇಕು ಅನ್ನೋದನ್ನು, ಆ ವಿಡಿಯೋನ ನೋಡಿ ನೀವು ಈ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಯಾವ ರೀತಿ ನಾವು ಆ್ಯಂಗ್ಯುಲರ್ ಟು ಪೋಲಾರ್ ಮಾಡಬೇಕು, ಪೋಲಾರ್ ಟು ರೆಕ್ಟ್ಯಾಂಗ್ಯುಲರ್ ಟು ಪೋಲಾರ್ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಅದರ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದೀನಿ. ಸ್ನೇಹಿತರೆ, ಇಲ್ಲಿ ನಾವು ಈಗ ಕ್ಯಾಲ್ಸಿಯಲ್ಲಿ ಇದನ್ನು ಪೋಲಾರ್ ಫಾರ್ಮಲ್ಲಿ ಕನ್ವರ್ಟ್ ಮಾಡೋಣ. ಕಾಂಪ್ಲೆಕ್ಸ್ ಮೋಡಲ್ಲಿ ಇಟ್ಕೋಬೇಕು. ಸೊ ಇದನ್ನು ಪೋಲಾರ್ ಫಾರ್ಮ್ಗೆ ಕನ್ವರ್ಟ್ ಮಾಡಿದ್ರೆ ಏನಾಗುತ್ತೆ, 1 + 1/5i. It is 1.0198 at an angle of -11.309 V1 minus ಇದೇನಿದು 1/J5 1/5 shift I, that is polar formಗೆ ಕನ್ವರ್ಟ್ ಮಾಡಿದ್ರೆ 0.2 at an angle of -90 degree V2 is equal to 10 at an angle of 0. ನೋಡಿ ಸ್ನೇಹಿತರೆ, ಇಲ್ಲಿ ನಮಗೆ ಇದು ಪೋಲಾರ್ ಫಾರ್ಮಲ್ ಬಂತು, ಇದು ಕೂಡ ಪೋಲಾರ್ ಫಾರ್ಮಲ್ ಬಂತು, ಇದು ಪೋಲಾರ್ ಫಾರ್ಮಲ್ ಇದೆ. ಸೊ ದಿಸ್ ಈಸ್ ಅವರ್ ಫಸ್ಟ್ ಇಕ್ವೇಷನ್. ಹಾಗಾದರೆ ಸ್ನೇಹಿತರೆ, ಈ ಇಕ್ವೇಷನನ್ನು ಒಂದು ಕಡೆ ಸಪ್ರೇಟಾಗಿ ಬರ್ಕೊಂಡು ಬಿಡೋಣ. ಪೋಲಾರ್ ಫಾರ್ಮಲ್ಲಿ ಇಕ್ವೇಷನ್ ಬರ್ಕೊಂಡು ಬಿಡೋಣ. ಇಟ್ ಈಸ್ 1.018 at an angle of -11.309 V1 minus 0.2 at an angle of -90 degree V2, 0.2 at an angle of -90 degree V2 is equal to 10 at an angle of 0. This is our first equation. KCL ಅಪ್ಲೈ ಮಾಡಿದಾಗ ನಮಗೆ ಫಸ್ಟ್ ಇಕ್ವೇಷನ್ ಇದು ಬರುತ್ತೆ. ಲೈಕ್ವೈಸ್ ಸ್ನೇಹಿತರೆ, ಎರಡನೇ ನೋಡ್ಗೆ ನಾವು KCL ಅನ್ನು ಅಪ್ಲೈ ಮಾಡೋಣ. ಈಗ ಅಪ್ಲೈಯಿಂಗ್ KCL at node 2, ಅಪ್ಲೈಯಿಂಗ್ KCL at node V2. ಇಲ್ಲಿ KCL ಅಪ್ಲೈ ಮಾಡಿದ್ರೆ ಏನಾಗುತ್ತೆ ನೋಡಿ, ಇನ್ಕಮಿಂಗ್ ಕರೆಂಟ್ ಯಾವುದು, ಇಲ್ಲಿ I2 ಈಸ್ ಇನ್ಕಮಿಂಗ್ ಕರೆಂಟ್. ಸೊ ಅದನ್ನು ಮೈನಸ್ ತೊಗೋತೀನಿ. ನೋಡಿ, ಈ ನೋಡ್ಗೆ ಕರೆಂಟ್ ಈ ಕಡೆ ಬರ್ತಾ ಇದೆ ಅಲ್ವಾ, I2. ಸೊ I4 ಈಸ್ ಔಟ್ ಗೋಯಿಂಗ್ ಕರೆಂಟ್, ಸೊ ಪ್ಲಸ್ ತೊಗೋತೀನಿ I4. I5 ಈಸ್ ಔಟ್ ಗೋಯಿಂಗ್ ಕರೆಂಟ್, ಅದನ್ನು ಕೂಡ ಪ್ಲಸ್ ತೊಗೋತೀನಿ. ಸಿಂಪಲ್ ಇದೆ KCL ಅಂದರೆ ಸಮ್ ಆಫ್ ಆಲ್ ಇನ್ಕಮಿಂಗ್ ಕರೆಂಟ್ಸ್ ಆ್ಯಂಡ್ ಔಟ್ ಗೋಯಿಂಗ್ ಕರೆಂಟ್ ಈಸ್ ಈಕ್ವಲ್ ಟು 0. ಇನ್ಕಮಿಂಗ್ ಕರೆಂಟ್ಸನ್ನು ನೆಗೆಟಿವ್ ತೊಗೋಬೇಕು, ಔಟ್ ಗೋಯಿಂಗ್ ಕರೆಂಟ್ಸನ್ನು ಪಾಸಿಟಿವ್ ತೊಗೋಬೇಕು. ಓಕೆ, ಸೊ ವಾಟ್ ಈಸ್ ಮೈನಸ್ I2? ವಾಟ್ ಈಸ್ I2? I2 ನಾವು ಆಲ್ರೆಡಿ ಬರ್ತೀವಿ ಇಲ್ಲಿ. ಸೊ I2 V1 - V2/J5. ನೋಡಿ, I2 ಇಲ್ಲಿ ಬರ್ತಾ ಇದೆ V1 - V2/J5. ಸೊ ಮೈನಸ್ ಆಫ್ V1 - V2 ಡಿವೈಡೆಡ್ ಬೈ J5 ಪ್ಲಸ್ ವಾಟ್ ಈಸ್ I4 ನೋಡಿ, ಇಲ್ಲಿಂದ ಇಲ್ಲಿ ಫ್ಲೋ ಆಗ್ತಾ ಇದೆ. ಹಾಗಾದರೆ V2 - 0 ಡಿವೈಡೆಡ್ ಬೈ 2. I4 ನೋಡಿ, V2 - 0 ಡಿವೈಡೆಡ್ ಬೈ 2. V2 - 0 ಡಿವೈಡೆಡ್ ಬೈ 2 ಪ್ಲಸ್ ವಾಟ್ ಈಸ್ I5 is V2 - 0 ಡಿವೈಡೆಡ್ ಬೈ ಏನಾಗುತ್ತೆ ನೋಡಿ, ಇಲ್ಲಿ ಎರಡು ರೆಸಿಸ್ಟೆನ್ಸ್ಗಳಿದೆ, 4 ಓಮ್ ಇದೆ ಮತ್ತು -J2 ಓಮ್ ಇದೆ. ಇವನ್ನೆರಡು ಒಟ್ಟಿಗೆ ಸೇರಿಸಿದಾಗ ಪ್ಲಸ್ ಮಾಡಿದಾಗ ಏನಾಗುತ್ತೆ, 4 - J2 ಆಗುತ್ತೆ. ಈಸ್ ಈಕ್ವಲ್ ಟು -I2 I4 ಪ್ಲಸ್ I5 ಈಸ್ ಈಕ್ವಲ್ ಟು 0. ಇವೆಲ್ಲ ಟರ್ಮ್ಗಳು ರೆಕ್ಟ್ಯಾಂಗ್ಯುಲರ್ ಫಾರ್ಮಲ್ ಇದ್ದಾವೆ. ಇದನ್ನು ಮತ್ತೆ ನಾವು ಪೋಲಾರ್ ಫಾರ್ಮ್ಗೆ ಮಾಡ್ಕೋಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ನಾವು ಸ್ನೇಹಿತರೆ ಏನು ಮಾಡ್ಕೊಂಡು ಬಿಡೋಣ, ವಿಲ್ ಸಪ್ರೇಟ್ ದ ಟರ್ಮ್ಸ್. ಸೊ ಮೈನಸ್ ಒಳಗಡೆ ಬಂದಾಗ ಏನಾಗುತ್ತೆ, -1/J5 V1 ಮೈನಸ್ ಇಂಟು ಮೈನಸ್ ಪ್ಲಸ್ 1/J5 V2 ಪ್ಲಸ್ V2 1/2 V2 ಪ್ಲಸ್ V2 ಡಿವೈಡೆಡ್ ಬೈ 4 - J2 ಈಸ್ ಈಕ್ವಲ್ ಟು 0. ಇವಾಗ ನೋಡಿ, 3 V2 ಟರ್ಮ್ಗಳಿದ್ದಾವೆ, V2 ಎಲ್ಲನೂ ಒಟ್ಟಿಗೆ ತೊಗೊಂಡ್ಬಿಡೋಣ. ಸೊ ದಟ್ ಈಸ್ -1/J5 V1 ಪ್ಲಸ್
ಇಲ್ಲಿಂದ 1/J5 ಕಾಮನ್ ಆಗುತ್ತೆ, 1/J5 ಪ್ಲಸ್ ಇಲ್ಲಿ 1/2 ಪ್ಲಸ್ 1/4 ಮೈನಸ್ J2 ಇಂಟು V2 ವಿಲ್ ಗಿವ್ ಅಸ್ 0. ಇಲ್ಲಿ ನಮಗೆ ಇಲ್ಲಿ ರೆಕ್ಟ್ಯಾಂಗ್ಯುಲರ್ ಫಾರ್ಮಲ್ ಇದೆ, ಇದು ಕೂಡ ರೆಕ್ಟ್ಯಾಂಗ್ಯುಲರ್ ಫಾರ್ಮಲ್ ಇದೆ. ಇವುಗಳನ್ನು ನಾವು ಪೋಲಾರ್ ಫಾರ್ಮ್ಗೆ ಮತ್ತೆ ಕನ್ವರ್ಟ್ ಮಾಡೋಣ. ಸೊ ಹಾಗಾದರೆ ಪೋಲಾರ್ ಫಾರ್ಮ್ಗೆ ಯಾವ ರೀತಿ ಕನ್ವರ್ಟ್ ಮಾಡ್ತೀವಿ ನೋಡೋಣ ಸ್ನೇಹಿತರೆ. ಇದನ್ನ ಮತ್ತೆ ಕಾಂಪ್ಲೆಕ್ಸ್ ಮಾಡೆಲ್ ಹಾಕೊಂಡು, ಸೊ ಇಟ್ ಈಸ್ 1/J5 ಇಲ್ಲಿ ನಾವು ಕಂಡು ಹಿಡಿದಿದ್ದೀವಿ, 1/J5 ಇಲ್ಲಿ ಕಂಡು ಹಿಡಿದಿದ್ದೀವಿ ನೋಡಿ. 1/J5 ಅಂದರೆ ಏನು? 1/J5 0.2 ಮೈನಸ್ ಅದನ್ನೇ ಇಟ್ಬಿಡೋಣ ಇಲ್ಲಿ, ಮೈನಸ್ ಆ್ಯಸ್ ಇಟ್ ಈಸ್ ಮೈನಸ್, ದಟ್ ಇಂಪ್ಲೈಸ್ ಮೈನಸ್ 1/J5 ಅಂದರೆ ಎಷ್ಟು? 0.2 at an angle of minus 90 degree V1. 1/J5 ಅನ್ನು ನಾನು ಪೋಲಾರ್ ಫಾರ್ಮ್ಗೆ ಕನ್ವರ್ಟ್ ಮಾಡಿದೆ, ಮೈನಸ್ ಆ್ಯಸ್ ಇಟ್ ಈಸ್ ಇಟ್ಟೆ, ಪ್ಲಸ್ ಇದನ್ನು ನಾವು ಪೋಲಾರ್ ಫಾರ್ಮ್ಗೆ ಕನ್ವರ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ದಟ್ ಈಸ್ 1/2 ಪ್ಲಸ್ 1 ಡಿವೈಡೆಡ್ ಬೈ 5 ಶಿಫ್ಟ್ I, ಇದಾಯಿತು ಪ್ಲಸ್ 1 divided by 4 minus 2I. That is 0.707 at an angle of minus 8.130 V2 is equal to 0 ನೋಡಿ. ಸೊ ಈ ಟರ್ಮನ್ನು ನಾವು ಪೋಲಾರ್ ಫಾರ್ಮ್ಗೆ ಕನ್ವರ್ಟ್ ಮಾಡ್ಕೊಂಡಿವಿ, ಈ ಟರ್ಮನ್ನು ಕೂಡ ನಾವು ಪೋಲಾರ್ ಫಾರ್ಮ್ಗೆ ಕನ್ವರ್ಟ್ ಮಾಡ್ಕೊಂಡಿವಿ. V2 ಇಲ್ಲಿ V1 ಆ್ಯಸ್ ಇಟ್ ಈಸ್ ಇಟ್ವಿ. ಸೊ ಅದೇ ರೀತಿ ಈ ಫಸ್ಟ್ ಇಕ್ವೇಷನ್ ಯಾವ ರೀತಿ ಬರ್ತೀವಿ ಅದೇ ರೀತಿ ಸೆಕೆಂಡ್ ಇಕ್ವೇಷನ್ ಕೂಡ ಒಂದು ಕಡೆ ಬರ್ಕೊಂಡ್ಬಿಡೋಣ ಸ್ನೇಹಿತರೆ. ಸೊ ಇಟ್ ಈಸ್ minus 0.2 at an angle of minus 90 degree V1 plus 0.707, it is 0.707 at an angle of minus 8.130 V2 which is equal to 0. ಸೊ ಇದನ್ನು ನಾವು ಸೆಕೆಂಡ್ ಇಕ್ವೇಷನ್ ಅಂತ ತಗೊಳ್ಳೋಣ ಸ್ನೇಹಿತರೆ. ಇಲ್ಲಿ we'll mark it as 2, equation number 2. ಸ್ನೇಹಿತರೆ ಇವಾಗ ನಮಗೆ ಈಕ್ವೇಷನ್ ನಂಬರ್ 1 ಮತ್ತು ಈಕ್ವೇಷನ್ ನಂಬರ್ 2 ಸಿಕ್ಕಾಯಿತು. ಈಗ ನಾವು V1 ಮತ್ತು V2 ವ್ಯಾಲ್ಯೂಗಳನ್ನು ಕಂಡುಹಿಡಬೇಕು. ಈ ಎರಡೂ ಈಕ್ವೇಷನ್ಸ್ಗಳನ್ನು ಸೈಮಲ್ಟೇನಿಯಸ್ ಈಕ್ವೇಷನ್ಸ್ಗಳಾಗಿ ಸಾಲ್ವ್ ಮಾಡ್ಬೋದು, ಅಥವಾ ಕ್ರೇಮರ್ಸ್ ರೂಲ್ಸ್ಗಳನ್ನು ಯೂಸ್ ಮಾಡಿಕೊಂಡು ಕೂಡ ನಾವು ಸಾಲ್ವ್ ಮಾಡ್ಬೋದು ಸ್ನೇಹಿತರೆ. ನೋಡೋಣ ಯಾವ ರೀತಿ ನಾವು ಕ್ರೇಮರ್ ರೂಲನ್ನು ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡ್ಬೋದು. ಇಲ್ಲಿ ಏನಿದೆ, ಈ ಎರಡೂ ಈಕ್ವೇಷನ್ಸ್ಗಳನ್ನು ನಾವು ಕ್ರೇಮರ್ಸ್ ರೂಲನ್ನು ಬೈ ಕ್ರೇಮರ್ಸ್ ರೂಲ್ ಈಕ್ವೇಷನ್ಸನ್ನು ಯಾವ ರೀತಿ ಸಾಲ್ವ್ ಮಾಡ್ಬೋದು? ಈ ಕೋಎಫಿಷಿಯಂಟ್ಸನ್ನು ತೊಗೊಂಡು ನಾವು ಒಂದು ಮ್ಯಾಟ್ರಿಕ್ಸನ್ನು ಬರ್ಕೋಬೇಕಾಗುತ್ತೆ. ಮ್ಯಾಟ್ರಿಕ್ಸ್ ತೊಗೋತೀನಿ ನಾನು. 1.0198 at an angle of minus 11.309, ಕೆಳಗಡೆ ಇದನ್ನು minus 0.2 at an angle of minus 90 degree, ಈ ಕಡೆ ಬಂದರೆ 0.2 at an angle of minus 90 degree, ಅದು ಕೂಡ ಮೈನಸ್ ಆಗುತ್ತೆ. ಆಮೇಲೆ ಇಲ್ಲಿ 0.708 at an angle of minus 8.130, ಇದು ಮ್ಯಾಟ್ರಿಕ್ಸ್. ಅನ್ನೋನ್ ಎಷ್ಟಿದಾವೆ? ಎರಡು, V1 ಆ್ಯಂಡ್ V2. ಆಮೇಲೆ 10 at an angle of 0 ಮತ್ತು ಇದು. ಸೊ ದಿಸ್ ಈಸ್ ಹೌ, ಈ ರೀತಿ ನಾವು ಮ್ಯಾಟ್ರಿಕ್ಸನ್ನು ಬರ್ಕೋತೀವಿ ಸ್ನೇಹಿತರೆ. ಇವಾಗ ನಾವು ಕ್ರೇಮರ್ಸ್ ರೂಲನ್ನು ಅಪ್ಲೈ ಮಾಡಬೇಕಾದ್ರೆ ನಮಗೆ ಏನೇನು ಗೊತ್ತಿರಬೇಕು? ಡೆಲ್ಟಾ ಗೊತ್ತಿರಬೇಕು, ಡೆಲ್ಟಾ 1 ಗೊತ್ತಿರಬೇಕು, ಡೆಲ್ಟಾ 2 ಗೊತ್ತಿರಬೇಕು. ಬಿಕಾಸ್ V1 V2 ಗೊತ್ತಾಗುತ್ತೆ. ಸೊ ವಾಟ್ ಈಸ್ V1? V1 ಈಸ್ ಈಕ್ವಲ್ ಟು ಡೆಲ್ಟಾ 1 ಬೈ ಡೆಲ್ಟಾ, V2 ಈಸ್ ಈಕ್ವಲ್ ಟು ಡೆಲ್ಟಾ 2 ಬೈ ಡೆಲ್ಟಾ. ಹಾಗಾದರೆ ಡೆಲ್ಟಾ ಅಂದರೆ ಏನು ಅದನ್ನು ನೋಡೋಣ. ಇಲ್ಲಿ ನಾವು ಕ್ರೇಮರ್ಸ್ ರೂಲನ್ನು ಅಪ್ಲೈ ಮಾಡಿದಾಗ ಡೆಲ್ಟಾ ಯಾವ ಬರುತ್ತೆ? ವಿ ಹ್ಯಾವ್ ಟು ಟೇಕ್ ಡಿಟರ್ಮಿನೆಂಟ್. ಡಿಟರ್ಮಿನೆಂಟ್ ತೊಗೊಂಡಾಗ ಏನಾಗುತ್ತೆ ಸ್ನೇಹಿತರೆ? ಇಲ್ಲಿ ಡೆಲ್ಟಾ ಈಸ್ ಈಕ್ವಲ್ ಟು ಬರೀತೀನಿ ನೋಡಿ. ಡೆಲ್ಟಾ ಈಸ್ ಈಕ್ವಲ್ ಟು 1.0198 ನೋಡಿ, ಕ್ರಾಸ್ ಮಲ್ಟಿಪ್ಲಿಕೇಶನ್ 1.0198 at an angle of minus 11.309 into
ಇಂಟು ಇದನ್ನು ಮಾಡಬೇಕು. ಇಟ್ ಈಸ್ ಇದನ್ನು ಈ ಟರ್ಮನ್ನು ಮಾಡಬೇಕು. 0.708 at an angle of -8.130 ಮೈನಸ್ ಆಫ್ ಇವೆರಡು ಮಾಡಬೇಕು. ಇವೆರಡು ಮೈನಸ್ ಮಾಡಿದಾಗ ಪ್ಲಸ್ ಆಗುತ್ತೆ. ಅದು ಅಂದರೆ ಮೈನಸ್ ದಿಸ್ ಇಂಟು ದಿಸ್ ಮೈನಸ್ ದಿಸ್ ಇಂಟು ದಿಸ್ ಮಾಡ್ತೀವಲ್ಲ ನಾವು. ಸೊ ಅದನ್ನು ಆ್ಯಸ್ ಇಟ್ ಇಸ್ ಇಟ್ಬಿಡ್ತೀವಿ ನೋಡಿ. ಮೈನಸ್ ಆಫ್ 0.2 at an angle of -90 ಡಿಗ್ರಿ ಇಂಟು ಮೈನಸ್ ಆಫ್ 0.2 at an angle of -90 ಡಿಗ್ರಿ. ಸೊ ದಿಸ್ ಇಂಟು ದಿಸ್ ಆ್ಯಂಡ್ ದಿಸ್ ಇಂಟು ದಿಸ್ ಮಾಡಿದಾಗ ನಮಗೆ ಈ ಈಕ್ವೇಷನ್ ಬರುತ್ತೆ. ಇದನ್ನು ಹೆಂಗೆ ಸಾಲ್ವ್ ಮಾಡ್ತೀವಿ ನಾವು? ಸೊ ಇದನ್ನು ದಿಸ್ ಇಂಟು ದಿಸ್ ಮಾಡಿದಾಗ ಏನಾಗುತ್ತೆ ನೋಡಿ. ಸೊ ಮತ್ತೆ ಇದನ್ನು ನಾವು ಕಾಂಪ್ಲೆಕ್ಸ್ ಮಾಡೋದು ಹಾಕೋಬೇಕು. (1.0198) at an angle of -11.309 into 0.708 at an angle of -8.130. ಇದನ್ನು ಮತ್ತೆ ನಾವು ಪೋಲಾರ್ ಫಾರ್ಮಲ್ಲೇ ತಗೋಬೇಕಾಗಿತ್ತು. ಅಂದರೆ (0.722) at an angle of -19.439 ಮೈನಸ್ ಇದೆಷ್ಟು ಬರುತ್ತೆ ನೋಡೋಣ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ 0.2 at an angle of -90 degree into 0.2 at an angle of -90 degree. So we got 0.04 at an angle of 180 degree. So this is a value of delta. This is the delta. ಇದನ್ನು ಮತ್ತೆ ನಾವು ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನಾಗುತ್ತೆ? 0.722 at an angle of -19.439 minus 0.04 at an angle of 180 degree. We got is 0.75. This is equal to 0.759 at an angle of -18.435. This is the value of delta. ಇವಾಗ ನಮಗೆ ಡೆಲ್ಟಾ ಸಿಕ್ತು. ಹಾಗಾದರೆ ಡೆಲ್ಟಾ 1 ಅಂದರೆ ಏನು, ಡೆಲ್ಟಾ 2 ಅಂದರೆ ಏನು? ಬಿಕಾಸ್ ನಮಗೆ V1 V2 ಬೇಕಾಗಿತ್ತು ಅಂದರೆ ಡೆಲ್ಟಾ ಸಿಕ್ತು. ಡೆಲ್ಟಾ 1 ಡೆಲ್ಟಾ 2 ಅಂದರೆ ಏನು ನೋಡೋಣ. ಈ ಮ್ಯಾಟ್ರಿಕ್ಸನ್ನು ನಾವು ಸ್ವಲ್ಪ ಚೇಂಜಸ್ ಮಾಡಿ ಬರ್ಕೋಬೇಕು. ಡೆಲ್ಟಾ 1 ಬೇಕಾಗಿತ್ತು ಅಂದರೆ ಈ ಮ್ಯಾಟ್ರಿಕ್ಸನ್ನು ಬರೀಬೇಕು. ಸೊ ಡೆಲ್ಟಾ 1 ಬೇಕಾಗಿತ್ತು ಅಂದರೆ ಡೆಲ್ಟಾ 1 ಈಸ್ ಈಕ್ವಲ್ ಟು ಡಿಟರ್ಮಿನೆಂಟ್ ಆಫ್ ಯಾವ ಮ್ಯಾಟ್ರಿಕ್ಸ್ ಡಿಟರ್ಮಿನೆಂಟ್ ಕಂಡು ಹಿಡಬೇಕು? ಇಲ್ಲಿ ಮ್ಯಾಟ್ರಿಕ್ಸ್ ಬರಿತೀವಿ. ಸೊ ಈ ವ್ಯಾಲ್ಯೂಸ್ಗಳನ್ನು ರಿಪ್ಲೇಸ್ ಮಾಡಿ we have to write this 10 at an angle of 0 ಈ ಜಾಗದಲ್ಲಿ ಈ ಕೋಎಫಿಷಿಯಂಟ್ಸ್ ಇಲ್ಲಿ ಬಂದು ಕೂತ್ಕೋಬೇಕು. ಆಮೇಲೆ -0.2 at an angle of -90 degree, 0.708 at an angle of -8.130 as it is. ಸೊ ಇದು ಈ ವ್ಯಾಲ್ಯೂಸ್ಗಳಲ್ಲಿ ಇದು ರಿಪ್ಲೇಸ್ ಆಗ್ತವೆ. ಇವು ಆ್ಯಸ್ ಇಟ್ ಈಸ್ ಬರ್ಕೋಬೇಕು. ಆಮೇಲೆ ಇದರ ಡಿಟರ್ಮಿನೆಂಟ್ ಎಷ್ಟು ಬರುತ್ತೆ ನೋಡೋಣ. ದಿಸ್ ಈಸ್ ಈಕ್ವಲ್ ಟು ಡೆಲ್ಟಾ 1. ಮತ್ತೆ ಕ್ಯಾಲ್ಸಿಯಲ್ಲಿ ನಾವು ಡಿಟರ್ಮಿನೆಂಟ್ ಹೆಂಗೆ ಕಂಡುಹಿಡ್ತೀವಿ? ದಿಸ್ ಇಂಟು ದಿಸ್ ಮೈನಸ್ ದಿಸ್ ಇಂಟು ದಿಸ್. ಸೊ ದಿಸ್ ಇಂಟು ದಿಸ್ ಏನಾಗುತ್ತೆ? 0 ಆಗುತ್ತೆ. ಹೀಗಾಗಿ ನಾವು ದಿಸ್ ಇಂಟು ದಿಸ್ ಮಾಡಿದ್ರೆ ಸಾಕು, ನಮಗೆ ವ್ಯಾಲ್ಯೂ ಸಿಕ್ಬಿಡುತ್ತೆ. 10 at an angle of 0 into 0.708 at an angle of -8.130 -8.130. So 10 at an angle of 0 into 0.708 at an angle of -8.130
0.130 ಎಷ್ಟಾಗುತ್ತೆ? ಪೋಲಾರ್ ಫಾರ್ಮಲ್ಲಿ ಇದನ್ನು ತಗೊಂಡಾಗ ವಿ ಗೆಟ್ 7.08 at an angle of -8.13. ದಿಸ್ ಈಸ್ ಡೆಲ್ಟಾ 1. ಅದೇ ರೀತಿ ಡೆಲ್ಟಾ 2 ತಗೊಂಡ್ರೆ ಏನಾಗುತ್ತೆ ನೋಡೋಣ ಸ್ನೇಹಿತರೆ. ಡೆಲ್ಟಾ 2ಗೆ ಮತ್ತೆ ಮ್ಯಾಟ್ರಿಕ್ಸ್ ಬರ್ಕೋಬೇಕು. ಡೆಲ್ಟಾ 2ಗೆ ಏನು ಬರೀಬೇಕು? ಈ ವ್ಯಾಲ್ಯೂಸ್ಗಳನ್ನು ಆ್ಯಸ್ ಇಟ್ ಈಸ್ ಇಟ್ಕೋಬೇಕು. ಸೊ ಡೆಲ್ಟಾ 2ಗೆ ಈ ವ್ಯಾಲ್ಯೂಗಳನ್ನು ಸೊ 1.0198 at an angle of -11.309 -0.2 at an angle of -90 degree. ಆಮೇಲೆ ಈ ವ್ಯಾಲ್ಯೂಗಳನ್ನು ರಿಪ್ಲೇಸ್ ಮಾಡಿ ಇದನ್ನು ಇಲ್ಲಿ ಇಟ್ಕೋಬೇಕು ಇವಾಗ. ಸೊ 10 at an angle of 0 and 0. ಇದರದ್ದು ಡಿಟರ್ಮಿನೆಂಟನ್ನು ಕಂಡುಹಿಡಬೇಕು. ಸೊ ದಿಸ್ ಇಂಟು ದಿಸ್ ಮಾಡಿದ್ರೆ ಏನಾಗುತ್ತೆ? 0 ಆಗುತ್ತೆ, ಹೌದಾ? ದಿಸ್ ಇಂಟು ದಿಸ್ ಮೈನಸ್ ದಿಸ್ ಇಂಟು ದಿಸ್ ಮಾಡಬೇಕಾಗುತ್ತೆ ನಾವು. ಇವಾಗ ಇದನ್ನು ನಾವು ಡಿಟರ್ಮಿನೆಂಟ್ ಈ ರೀತಿ ಬರ್ಕೊಂಡಿದ್ದೀವಿ. ಇದರ ಡಿಟರ್ಮಿನೆಂಟ್ ಹೆಂಗಾಗುತ್ತೆ ಅಂದರೆ ದಿಸ್ ಇಂಟು ದಿಸ್ ಮೈನಸ್ ದಿಸ್ ಇಂಟು ದಿಸ್. ಇವಾಗ ನೋಡಿ, ದಿಸ್ ಇಂಟು ದಿಸ್ ಮಾಡಿದಾಗ 0 ಬರುತ್ತೆ. 0 ಮೈನಸ್ ದಿಸ್ ಇಂಟು ದಿಸ್. ಇವಾಗ ಇದನ್ನು ಮಲ್ಟಿಪ್ಲೈ ಮಾಡಿದಾಗ ಇಲ್ಲಿ ಮೈನಸ್ ಇದೆ. ಸೊ ಮೈನಸ್ ಇದ್ದದ್ದು ಏನಾಗುತ್ತೆ? ಏನೋ ಒಂದು ಆನ್ಸರ್ ಬರುತ್ತೆ. ದಿಸ್ ಇಂಟು ದಿಸ್ ಮಾಡಿದಾಗ ಮೈನಸ್ ಸಮ್ ಆನ್ಸರ್ ವಿಲ್ ಗೆಟ್. ಓಕೆ, ಆನ್ಸರ್ ಮೈನಸ್ ಆಫ್ ದ ಆನ್ಸರ್ ಅಲ್ವಾ? ದಿಸ್ ಇಂಟು ದಿಸ್ ಮಾಡಿದಾಗ ಆನ್ಸರ್ ಬರುತ್ತೆ. ಇದು ನೆಗೆಟಿವ್ ಇರೋದ್ರಿಂದ ಮೈನಸ್ ಬರುತ್ತೆ. ಸೊ ಇಲ್ಲಿ ಹೊರಗಡೆ ಮೈನಸ್ ಇದೆ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಹಾಗಾಗಿ ನಾವು ಏನು ಬರ್ಕೊಂಡ್ಬಿಡೋಣ? ಡೆಲ್ಟಾ 2 ಈಸ್ ಈಕ್ವಲ್ ಟು 0.2 at an angle of -90 degree ಇಂಟು 10 at an angle of 0. ಇಷ್ಟು ಬರ್ಕೊಂಡ್ರೆ ಸಾಕು, ನಮಗೆ ಆನ್ಸರ್ ಸಿಗ್ಬಿಡುತ್ತೆ. ಬಿಕಾಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗಿಬಿಡ್ತದೆ ಅಲ್ಲಿ. ಸೊ ಇದನ್ನು ನಾವು $10 at an angle of 0 into 0.2 at an angle of -90. We got 2 at an angle of -90 degree. This is our delta 2. ಸ್ನೇಹಿತರೆ, ಈಗ ನಮಗೆ ಡೆಲ್ಟಾ 1 ಸಿಕ್ಕಿತ್ತು, ಡೆಲ್ಟಾ 2 ಸಿಕ್ಕಾಯಿತು. ಹಾಗಾದರೆ V1 ಮತ್ತು V2 ವ್ಯಾಲ್ಯೂಗಳು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನು ನೋಡೋಣ. ಸ್ನೇಹಿತರೆ, ಇಲ್ಲಿ ನಮಗೆ ಡೆಲ್ಟಾ 1 ಮತ್ತು ಡೆಲ್ಟಾ 2 ವ್ಯಾಲ್ಯೂ ಸಿಕ್ಕಾಯಿತು. ಹಾಗಾದರೆ ಡೆಲ್ಟಾ 1 ಮತ್ತು ಡೆಲ್ಟಾ 2ಗಳನ್ನು ಯೂಸ್ ಮಾಡಿಕೊಂಡು ನಾವು V1 ಮತ್ತು V2 ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನು ನೋಡೋಣ. ಸೊ V1 ಫಾರ್ಮುಲಾ ಏನಾಗುತ್ತೆ? V1 ಈಸ್ ಈಕ್ವಲ್ ಟು ಡೆಲ್ಟಾ 1 ಬೈ ಡೆಲ್ಟಾ ಆ್ಯಂಡ್ V2 ಈಸ್ ಈಕ್ವಲ್ ಟು ಡೆಲ್ಟಾ 2 ಬೈ ಡೆಲ್ಟಾ. ಹೌದಾ? ಡೆಲ್ಟಾ 1 ವ್ಯಾಲ್ಯೂ ಏನಿದೆ ಇಲ್ಲಿ ಬರ್ಕೊಂಡಿದ್ದೀವಿ. 7.07 at an angle of -8.13 divided by what is delta? Delta is 0.759 at an angle of -18.435. ಅದೇ ರೀತಿ ವಾಟ್ ಈಸ್ ಡೆಲ್ಟಾ 2? V2 ಈಸ್ ಈಕ್ವಲ್ ಟು ಡೆಲ್ಟಾ 2 ಏನಿದೆ? 2 at an angle of -90 degree at an angle of 0.759 at an angle of -18.435. ದಿಸ್ ಈಸ್ ಡೆಲ್ಟಾ 2 ಮತ್ತು ಡೆಲ್ಟಾ 1 ಮತ್ತು ಡೆಲ್ಟಾ. ಸೊ ಇದನ್ನು ಸಾಲ್ವ್ ಮಾಡಿದಾಗ 7.07 at an angle of -8.13 divided by 0.759 at an angle of -18.435. ವಿ ಗಾಟ್ ಪೋಲಾರ್ ಫಾರ್ಮಲ್ ಎಷ್ಟು ಸಿಗುತ್ತೆ? ಅದು 9.314 at an angle of 10.305 ವೋಲ್ಟ್. ಅದೇ ರೀತಿ V2 ಎಷ್ಟು ಬರುತ್ತೆ? 2 at an angle of -90 degree divided by 0.759 at an angle of -18.435. This is also equal to V2 is equal to 2.635 at an angle of -71.56. ನೋಡಿ, ನಮಗೆ V1 ವ್ಯಾಲ್ಯೂ ಸಿಕ್ತು, V2 ವ್ಯಾಲ್ಯೂ ಸಿಕ್ತು. V1 ವ್ಯಾಲ್ಯೂ ಮತ್ತು V2 ವ್ಯಾಲ್ಯೂ ಸಿಕ್ಕಾಯಿತು. ಇವಾಗ ನಾವು I2 ವ್ಯಾಲ್ಯೂ ಕಂಡುಹಿಡಬೇಕು. ವಾಟ್ ಈಸ್ I2 ವ್ಯಾಲ್ಯೂ? I2 is nothing but V1 minus V2 divided by
J5 ಹೌದಾ. ವಾಟ್ ಇಸ್ V1? 9.314 at an angle of 10.305. Correct? V1 is 9.314 at an angle of 305 divided by minus 2.635 at an angle of minus 71.56 divided by J5. ಸೊ ಇದನ್ನು ಮಾಡಿದರೆ ನಮಗೆ ಎಷ್ಟು ಸಿಗುತ್ತೆ ನೋಡಿ, 9.314 at an angle of 10.305 minus 2.635 at an angle of minus 71.56. ಇದನ್ನು ನಾವು ಪೋಲಾರ್ ಫಾರ್ಮ್ಗೆ ಬರೆದಾಗ ಏನಾಗುತ್ತೆ, 9.313 at an angle of 26 degree 26.56 divided by, we got J5. So divided by, so J5 ಎಷ್ಟಾಗುತ್ತೆ ಪೋಲಾರ್ ಫಾರ್ಮಲ್ಲಿ, 5 shift I in polar form we get 9.13313 at an angle of 26.56 divided by 5 at an angle of 90 degree. So this is equal to, ನೋಡೋಣ, 9.313 at an angle of 26.56 divided by 5 at an angle of 90 degree. So what we got is 1.86 at an angle of minus 63 ampere. This is the value of I2. ಇದೇ ವ್ಯಾಲ್ಯೂ ಆಫ್ I2 ನೋಡಿ ಸ್ನೇಹಿತರೆ. ಸೊ I2 ವ್ಯಾಲ್ಯೂ ಎಷ್ಟು ಬರುತ್ತೆ, 1.86 at an angle of minus 63 degree ampere. ಸೊ ಈ ರೀತಿ ನಾವು ಸ್ನೇಹಿತರೆ KCL ರೂಲ್ಸ್ಗಳನ್ನು ಯೂಸ್ ಮಾಡಿಕೊಂಡು ಪೋಲಾರ್ ಟು ಆ್ಯಂಗ್ಯುಲರ್, ಪೋಲಾರ್ ಟು ರೆಕ್ಟ್ಯಾಂಗ್ಯುಲರ್, ರೆಕ್ಟ್ಯಾಂಗ್ಯುಲರ್ ಟು ಪೋಲಾರ್ ಫಾರ್ಮ್ಗಳನ್ನು ನಮಗೆ ಕರೆಕ್ಟಾಗಿ ಗೊತ್ತಿತ್ತು ಅಂದರೆ ನಾವು ಈಸಿಯಾಗಿ ಈ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡ್ಬೋದು ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ನಿಮಗೇನಾದರೂ ಈ ವಿಡಿಯೋಲಿ ಏನಾದರೂ ನಿಮಗೆ ಡೌಟ್ಸ್ಗಳಿದ್ರೆ ಅಥವಾ ಏನಾದರೂ ತೊಂದರೆಗಳಿದ್ದರೆ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಅದಕ್ಕೆ ನಾನು ರಿಪ್ಲೈ ಮಾಡ್ತೀನಿ. ಸ್ನೇಹಿತರೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ನಮಸ್ಕಾರ.